ಫಲಿತಾಂಶ ಬಂದು 4 ದಿನ ಆದರೂ ಕೂಡ ಕೇರಳದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. UDF ಅಲ್ಲಿ ಭರ್ಜರಿ ಬಹುಮತವನ್ನು ಪಡ್ಕೊಂಡಿದೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ ಒಕ್ಕೂಟ. ಆದರೆ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆಗೋರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಕೇರಳದ ವೀಕ್ಷಕರಾಗಿ ನಿನ್ನೆ ಅಭಿಪ್ರಾಯ ಸಂಗ್ರಹಿಸಿದ್ರು ಕಾಂಗ್ರೆಸ್ನ ನಾಯಕರು ಅಜಯ್ ಮಾಕೇನ್ ಮತ್ತು ಮುಕುಲ್ ವಾಸ್ನಿಕ್. ಕೇರಳದ ರಿಯಲ್ ಕಿಂಗ್ ಮೇಕರ್ ಕೈಯಲ್ಲಿದೆಯಾ ಸಿಎಂ ಪಟ್ಟದ ಭವಿಷ್ಯ ಅನ್ನೋದು ಪ್ರಶ್ನೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ 22 ಶಾಸಕರ ಸಂಖ್ಯಾಬಲ ಹೊಂದಿರುವಂಥ ಪಾರ್ಟಿ. ಮೊನ್ನೆಯ ಎಲೆಕ್ಷನ್ ಅಲ್ಲಿ ಮಲಬಾರ್ ಪ್ರಾಂತ್ಯದಲ್ಲಿ ಮುಸ್ಲಿಂ ಲೀಗ್ನ ಏಕಸ್ವಾಮ್ಯ ಇದೆ. ಕಾಂಗ್ರೆಸ್ 63 ಸ್ಥಾನ ಗೆದ್ದರು, 22 ಕ್ಷೇತ್ರಗಳನ್ನು ಗೆದ್ದಿರುವಂಥ ಮುಸ್ಲಿಂ ಲೀಗ್ನ ಅಭಿಪ್ರಾಯವೂ ಕೂಡ ಪ್ರಮುಖ ಆಗುತ್ತೆ. KC ವೇಣುಗೋಪಾಲ್ ಮತ್ತು VD ಸತೀಶನ್ ಇವರಿಬ್ಬರ ಮಧ್ಯೆ ಮುಸ್ಲಿಂ ಲೀಗ್ನ ಆಯ್ಕೆ ಯಾವುದು? ಮುಸ್ಲಿಂ ಲೀಗ್ ಹೇಳಿದವರೇ ಸಿಎಂ ಆಗಬೇಕಂತೆ ಮತ್ತು ಉಪಮುಖ್ಯಮಂತ್ರಿ ಸ್ಥಾನ ಮುಸ್ಲಿಂ ಲೀಗ್ಗೆ ಬೇಕು. ಸೊ ಮುಸ್ಲಿಂ ಲೀಗ್ನ ಅಭಿಪ್ರಾಯ ಪ್ರಮುಖ ಆಗತ್ತೆ ಮುಖ್ಯಮಂತ್ರಿಯ ಆಯ್ಕೆಯ ವಿಚಾರದಲ್ಲಿ. 3 ಹೆಸರು ಓಡಾಡ್ತಾ ಇತ್ತು ಮೊನ್ನೆಯಿಂದಲೂ ಕೂಡ. ಈಗ ಅದು 2ಕ್ಕೆ ಬಂದು ನಿಂತಿದೆ. VD ಸತೀಶನ್ ಮತ್ತು KC ವೇಣುಗೋಪಾಲ್. ವಿಪಕ್ಷ ನಾಯಕರಾಗಿದ್ದಂಥ VD ಸತೀಶನ್ ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ, AICCಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್. ಇವರಿಬ್ಬರ ಮಧ್ಯೆ ಯಾರು ಅನ್ನುವಂಥ ಪ್ರಶ್ನೆ. ನಿನ್ನೆ ಶಾಸಕರ ಅಭಿಪ್ರಾಯ ಆಲಿಸಿದಾಗ ಬಹುತೇಕ ಶಾಸಕರು KC ವೇಣುಗೋಪಾಲ್ ಪರ ಇದ್ರು ಅನ್ನೋ ಮಾಹಿತಿಯೂ ಕೂಡ ಇದೆ. KC ವೇಣುಗೋಪಾಲ್ ಮುಖ್ಯಮಂತ್ರಿ ಆಗಲಿ ಅಂತಾದ್ರೆ, KC ವೇಣುಗೋಪಾಲ್ ಮುಖ್ಯಮಂತ್ರಿ ಆಗಬೇಕು ಅಂತಾದ್ರೆ ಅವರು ಶಾಸಕರಾಗಿ ಆಯ್ಕೆಯಾಗಬೇಕು. ಅವರು ಈ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿರಲಿಲ್ಲ. ಈಗ ಯಾರ್ದಾದ್ರೂ ರಿಸೈನ್ ಪಡ್ಕೊಂಡು ಅವರು ಶಾಸಕರಾಗಿ ಆಯ್ಕೆಯಾಗಬೇಕು. ಕೇರಳದಲ್ಲಿ ವಿಧಾನ ಪರಿಷತ್ತು ಕೂಡ ಇಲ್ಲ. ಸೊ ಈ ಎಲ್ಲ ಲೆಕ್ಕಾಚಾರಗಳಿದ್ದಾವೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡಿ ಇದ್ದಾರೆ. ಮಂಜುನಾಥ್, ಕೇರಳ ಈಸಿ ಆಗತ್ತೆ ಕಾಂಗ್ರೆಸ್ಗೆ ಅಂತ ಭಾವಿಸಲಾಗಿತ್ತು, ಬಟ್ ಅಲ್ಲೂ ಸಮಸ್ಯೆ ಕಾಣಿಸ್ತಾ ಇದೆ. VD ಸತೀಶನ್ ಅಂಡ್ ಟೀಮು ಅಲ್ಲಿ ಪ್ರಬಲ ಪ್ರತಿರೋಧ ಓಡ್ತಾ ಇದೆ KC ವೇಣುಗೋಪಾಲ್ ಅವರಿಗೆ. ಅದು ಎಕ್ಸ್ಪೆಕ್ಟೆಡ್ ಕೂಡ, ಯಾಕಂದ್ರೆ ವಿಪಕ್ಷ ನಾಯಕರಾಗಿ 5 ವರ್ಷಗಳ ಕಾಲ ಎಡಪಕ್ಷಗಳನ್ನ ತರಾಟೆಗೆ ತೆಗೆದುಕೊಂಡು ಒಂದು ವ್ಯೂಹವನ್ನ ರೂಪಿಸಿ ಇಡೀ ರಾಜ್ಯಾದ್ಯಂತ ಎಲ್ಲವನ್ನು ಕೂಡ ಓಡಾಡಿ ಪಕ್ಷವನ್ನ ಸಂಘಟಿಸಿ ಮತ್ತೆ ಅಧಿಕಾರಕ್ಕೆ ತರುವಂತ ಎಲ್ಲಾ ಪ್ರಯತ್ನಗಳನ್ನು ಮಾಡಿ ಹೆಚ್ಚು ಕಡಿಮೆ 63 ಸ್ಥಾನಗಳನ್ನ ಕಾಂಗ್ರೆಸ್ಗೆ ತಂದು ಕೂಡ ಈಗ ನೀವು ಬೇರೆ ಆಯ್ಕೆ ಅಂತ ಬಂದ್ರೆ ನಾರ್ಮಲಿ ಅಂತದೊಂದು ಪ್ರತಿರೋಧ ಅಸಮಾಧಾನಗಳು ಕೂಡ ವ್ಯಕ್ತ ಆಗ್ತವೆ. ಆದ್ರೆ ಇವರು ವೇಣುಗೋಪಾಲ್ ಪಾತ್ರ ಇಲ್ಲ ಅಂತ ಯಾರು ಕೂಡ ಹೇಳಲಿಕ್ಕೆ ತಯಾರಿಲ್ಲ. ಆದ್ರೆ ಅವರು ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕುತ್ಕೊಂಡು ಇಲ್ಲಿಂದ ಅಂದ್ರೆ ರಾಹುಲ್ ಗಾಂಧಿ ಅವ್ರಿಗೆ ನೇರ 1-to-1 ಅಲ್ಲಿ ಇರ್ತಾರೆ. ಅವರೆಲ್ಲಾ ಮಾತುಗಳಿಗೂ ಅಥವಾ ಇವರ ಎಲ್ಲಾ ಒಂದು ರೀತಿಯ ಸಲಹೆಗಳಿಗೂ ರಾಹುಲ್ ಗಾಂಧಿ ಹೋಗೊಡ್ತಾರೆ ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರ. ಹಾಗಾಗಿ ನೇರವಾಗಿ ಹೈಕಮಾಂಡ್ ನ ನಾಯಕನಾಗಿ ಬಂದು ಅಲ್ಲಿ ಕೂತ್ರೆ ಉಳಿದವರು ಕಷ್ಟಪಟ್ಟು ಕೆಲಸ ಮಾಡಿದವರ ಪಾತ್ರ ಏನಿರುತ್ತೆ ಅನ್ನುವಂಥದ್ದು ಅಸಮಾಧಾನಕ್ಕೆ ಕಾರಣವೂ ಕೂಡ ಇದೆ. ಆದ್ರೆ ಇಷ್ಟರ ನಡುವೆ ಕಾಂಗ್ರೆಸ್ಸಿನ ಒಳಗಡೆನೆ ಹೆಚ್ಚು ಕಡಿಮೆ 63 ಶಾಸಕರು ಏನಿದ್ದಾರೆ ಅದರಲ್ಲಿ 40+ ಶಾಸಕರು KC ವೇಣುಗೋಪಾಲ್ ಅವರ ಪರವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿರುವಂತದ್ದು. ಯಾಕಂದ್ರೆ ನಿನ್ನೆ ವೀಕ್ಷಕರಾಗಿ ಮುಕುಲ್ ವಾಸ್ನಿಕ್ ಮತ್ತೆ ಅಜಯ್ ಮಾಕೇನ್ ಹೋಗಿದ್ರು, ಎಲ್ಲಾ ಶಾಸಕರಿಂದ ಅಭಿಪ್ರಾಯವನ್ನ ಸಂಗ್ರಹಿಸಿದ್ರು. ಮತ್ತೆ ಆ ವರದಿಯು ಕೂಡ ಇಲ್ಲಿಗೆ ಆಲ್ರೆಡಿ ಹೈಕಮಾಂಡ್ ನಾಯಕರಿಗೆ ಕಳಿಸಿರುವಂತದ್ದು. ಇಷ್ಟರ ಜೊತೆಗೆ ಈವನ್ ರಾಹುಲ್ ಗಾಂಧಿ ಕೂಡ ಹೇಳಿರುವಂತದ್ದು, ಶಾಸಕರು ಏನ್ ಹೇಳ್ತಾರೆ ಅವರ ತೀರ್ಮಾನದಂತೆ ನಡೆಯೋಣ ಅನ್ನುವಂತ ಅರ್ಥದಲ್ಲಿ, ಮತ್ತೆ ಯಾರು ಬೆಂಬಲ ಕೊಡ್ತಾರೆ ಅನ್ನುವಂಥದ್ದು ಅವ್ರ ಕಡೆಯಿಂದಲೇ ನಾವು ಅವರ ಮಾತನ್ನು ಕೇಳೋಣ ಅನ್ನುವಂತ ರೀತಿಯಲ್ಲಿ ಅಭಿಪ್ರಾಯ ಪಟ್ಟಿದ್ದಾರೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಶಾಸಕರು ಒಲಿಸ್ಕೊಳ್ತಾರ VD ಸತೀಶನ್ ಅನ್ನುವಂಥದ್ದು, ಯಾಕಂದ್ರೆ ಶಾಸಕರ ಬೆಂಬಲ ಇಲ್ಲದೆ ಏನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಗೊತ್ತಿರುವಂತ ವಿಚಾರ. ಇಷ್ಟರ ಜೊತೆಗೆ ಇನ್ನೊಂದು ಕಿಂಗ್ ಮೇಕರ್ ಆಗಿ ಮಂಜುನಾಥ್ ಈಗ KC ವೇಣುಗೋಪಾಲ್ ಅವರನ್ನ ಹೈಕಮಾಂಡ್ ಆಯ್ಕೆ ಮಾಡುವಂತ ಸಾಧ್ಯತೆ ಎಷ್ಟಿದೆ ಅನ್ನೋದು ಪ್ರಮುಖ. ಯಾಕಂತಂದ್ರೆ
ಅವರು ಅಳಪುಳಂ ಕ್ಷೇತ್ರದ ಸಂಸದರು ಹೌದು, ಅದಕ್ಕೆ ರಾಜೀನಾಮೆ ಕೊಡಬೇಕು. ಶಾಸಕರಲ್ಲ, ಹೊಸದಾಗಿ ಶಾಸಕರಾಗಿ ಆಯ್ಕೆಯಾಗಬೇಕು ಅಂತಾದರೆ ಒಬ್ಬರು ಶಾಸಕರು ಯಾರಾದರೂ ರಾಜೀನಾಮೆ ಕೊಡಬೇಕು, ಅಲ್ಲಿಗೂ ಎಲೆಕ್ಷನ್ ಆಗಬೇಕು. ಈ ಎಲ್ಲ ಸಮಸ್ಯೆಗಳಿದ್ದಾವೆ. ಸೊ ಎಷ್ಟರ ಮಟ್ಟಿಗಿದೆ ಹೈಕಮಾಂಡ್ ಕೆ ಸಿ ವೇಣುಗೋಪಾಲ್ ಅವರನ್ನು ಆಯ್ಕೆ ಮಾಡೋ ಸಾಧ್ಯತೆ? ಕಾಂಗ್ರೆಸ್ ಈವನ್ ಇನ್ ಕೇಸ್ ನಮ್ಮ ಆಯ್ಕೆ ಹೈಕಮಾಂಡ್ ನಮ್ಮ ಆಯ್ಕೆ ಮತ್ತೆ ಶಾಸಕರ ಬಹುತೇಕರ ಅಭಿಪ್ರಾಯ ಇದೆ ಅಂತ ಅಂದು ಕೆ ಸಿ ವೇಣುಗೋಪಾಲ್ ಅವರನ್ನೇ ಆಯ್ಕೆ ಮಾಡಿದ್ರು ಕೂಡ ಈ ರಿಸ್ಕ್ ಕಾಂಗ್ರೆಸ್ ಕೇರಳದಲ್ಲಿ ತೆಗೆದುಕೊಳ್ಳುತ್ತೆ. ಯಾಕಂತ ಅಂದ್ರೆ ಲಾಸ್ಟ್ ಟೈಮ್ ಕೂಡ ಅಷ್ಟೇ, ಏನು ರಾಹುಲ್ ಗಾಂಧಿ 2 ಕಡೆಯಿಂದ ಗೆದ್ದು ರಾಜೀನಾಮೆ ಕೊಟ್ಟು ಪ್ರಿಯಾಂಕಾ ಗಾಂಧಿ ಮತ್ತೆ ಎಲೆಕ್ಷನ್ ನಡೆದು ಗೆದ್ದಿದ್ದು ಎಲ್ಲ ಇದೆ. ಜೊತೆಗೆ ಕೆ ಸಿ ವೇಣುಗೋಪಾಲ್ಗೆ ಈ ರೀತಿ ಚಾಲೆಂಜ್ ತೆಗೆದುಕೊಂಡು ಗೆಲ್ಲುವಂತ ಸಾಧ್ಯತೆ ಇದ್ದೇ ಇದೆ ಅವ್ರಿಗೆ. ಅವ್ರದ್ದು ಯಾವ ಕ್ಷೇತ್ರ ಈ ಹಿಂದೆ ಪ್ರತಿನಿಧಿಸಿದ್ದ ಕ್ಷೇತ್ರದಲ್ಲಿ. ಆದ್ರೆ 2 ಎಲೆಕ್ಷನ್ ನಡೀತವೆ, ಇದು ಅವಶ್ಯಕತೆ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನೀವ್ ಹೇಳ್ದಂಗೆ MP ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು, ಇಲ್ಲಿ ಕೋರಂ ಕಡಿಮೆ ಆಗುತ್ತೆ, ಮತ್ತೆ ಬಂದಂತವ್ರು ಗೆದ್ದು ಬರ್ತಾರಾ ಅನ್ನುವಂತ ಪ್ರಶ್ನೆ ಇರುತ್ತೆ. ಯಾಕಂದ್ರೆ ಇವ್ರು ಕೂತು MLA ಗೆಲ್ಲಿಸ್ಕೊಂಡು MP ಗೆಲ್ಲಿಸ್ಕೊಳ್ಳದ ಹೋದ್ರೆ ಕಾಂಗ್ರೆಸ್ನ ಇನ್ನೊಂದು ಸಂಖ್ಯೆ ಇಲ್ಲಿ ಕಡಿಮೆ ಆಗುತ್ತೆ. ಜೊತೆಗೆ ಅಲ್ಲಿ ಕೂಡ ಇನ್ನೊಬ್ಬ ಶಾಸಕರು ಬಿಟ್ಕೊಡ್ಬೇಕಾಗತ್ತೆ. ಅಂದ್ರೆ ಅವ್ರವ್ರ ಫಾಲೋವರ್ಸ್ ಇರ್ತಾರೆ, ಬಿಟ್ಟು ಕೊಡ್ತಾರೆ, ಇಂಥದ್ದೊಂದು CM ಆಗ್ತಾರೆ ಅಂತ ಅಂದ್ರೆ. ಆದ್ರೆ ಅದನ್ನೆಲ್ಲವನ್ನು ಹೊರತಾಗಿ ಮತ್ತೆ 2 ಚುನಾವಣೆಗಳು ನಡಿಬೇಕಲ್ಲ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ. ಈಗ ಗೆದ್ದವರನ್ನ ಈಗ ಆಯ್ಕೆ ಮಾಡ್ಲೂಬಹುದು ಅನ್ನುವಂಥದ್ದು ಅಲ್ಲಿನ ಕಾಂಗ್ರೆಸ್ನ ಕೆಲ ನಾಯಕರು ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಪೂರ್ತಿಯಾಗಿ ಹೈಕಮಾಂಡ್ ಕೆ ಸಿ ವೇಣುಗೋಪಾಲ್ ಅವರನ್ನೇ ಆಯ್ಕೆ ಮಾಡಿದ್ರೆ ಮುಂದೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ. ಈ ಚುನಾವಣೆ ಇರ್ಬೋದು, ಮತ್ತೆ ಉಳಿದ ಶಾಸಕರ ಮನವೊಲಿಸುವಂತದ್ದು ಇರ್ಬೋದು, ಮತ್ತೆ ಅಲ್ಲೂ ಕೂಡ ರಮೇಶ್ ಚಿನ್ನಿತಾಲ ಒಂದು ಮನೆ, ಈ VD ಸತೀಶನ್ ಇನ್ನೊಂದು ಮನೆ, ಅದೇ ರೀತಿ ಕೆ ಸಿ ವೇಣುಗೋಪಾಲ್ ಇನ್ನೊಂದು ಮನೆ, ಈ ರೀತಿ 3 ಮನೆಗಳು ಯಾವಾಗ ಆಗ್ತಾವೋ ಆಗ ಪಕ್ಷದಲ್ಲೂ ಕೂಡ ಒಂದಷ್ಟು ಅಸಮಾಧಾನಗಳು ಶುರುವಾಗ್ತವೆ ಅನ್ನುವಂಥದ್ದು. ಜೊತೆಗೆ DK ಶಿವಕುಮಾರ್ ಅವ್ರ ಸ್ಟೈಲ್ ಅಲ್ಲಿ ಕೇಳೋದಾದ್ರೆ ನಾವು ಕೆಲಸ ಮಾಡಿದ್ದೀವಿ, ಕೂಲಿ ಕೊಡಿ ಅನ್ನುವಂಥದ್ದು ಅಲ್ಲೂ ಕೂಡ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ರಕ್ಷತ್, ಧನ್ಯವಾದ ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.